ಹೋಗುದಿಲ್ಲ. ಯಾಕೆ? ಯಾಕಂದ್ರೆ ಹಳೆ ಬಾಕಿ ಹಾಗೆ ಉಂಟು. ಹಳೆ ಬಾಕಿ ಹೋಗಿ ಮತ್ತೆ ಕೈಗಳು ಮುರಿದು ಹಾಕ್ತಾರೆ. ಅಲ್ಲ, ತಿಂಗಳ ಕೊಡ್ತಾ ಇದ್ದೇವಲ್ಲ. ತಿಂಗಳು ಕೊಟ್ಟೆ ಕಷ್ಟ ಆಗಿದೆ. ಅಂದ್ರೆ ಅದೇ ದಿನ ಕೊಟ್ಟಿದ್ದವ್ರು ಬರೀಲಿಕ್ಕೆ ಆಗುದಿಲ್ಲ. ಈ ತಿಂಗಳು ಕೊಟ್ಟು ಹೋಗಿ ಒಂದು ಕೇಳು ಬರ್ತಿಟ್ಟಿದ್ದಾರೆ. ಹೆಚ್ಚಿಗೆ ಬರ್ತಾರೆ. ಹೆಚ್ಚಿಗೆ ಬರ್ತಾರೆ. ನಾನು ಏನೋ ಒಂದು ವಿಚಾರ ಮಾಡ್ತೇನೆ. ಈಗ ನಮಸ್ಕಾರ. ನಮ್ಮ ಅಡುಗೆ ಸಹಾಯಕ ನಾಣಿ ಅಂತ. ನಾಡಿಯವರೇ ನಮಸ್ಕಾರ. ಏ ಪರಮ, ಎಲ್ಲೇ ಹೋಗಲಿ ಎಲ್ಲವರ ಬಾಯಲ್ಲೂ ನೀನೆ ಅಂತ ತಿನ್ನು ತಿಂಡಿಯ ನಾನು. ಎಂತ ತಿನ್ನು ಕಡ್ಲಿಕಾಯಿ ಅವರ? ಏ ಹಾಗಲ್ಲ, ನಿನ್ನ ಸುದ್ದಿಯೇ ಮಾತಾಡುವುದು. ನಮ್ಮ ಸುದ್ದಿಯ ಹೌದು, ಅಡುಗೆಯಲ್ಲಿ ಪರಮನನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ ಅಂತ. ಅಡುಗೆಯಲ್ಲಿ ಹೆಸರು ಮಾಡೋದು. ಹೌದು, ಅಷ್ಟು ಮಾತ್ರ ಅಲ್ಲ, ಮತ್ತೆ ನಿನ್ನ ಪಾಯಸಕ್ಕೆ ಏನು ಹೆಸರು ಉಂಟಾ? ಹೆಸರಾಕಿಯೇ ಪಾಯಸ ಮಾಡಿದ್ದಲ್ಲ, ಅದರಿಂದ ಒಳ್ಳೆಯ ಹೆಸರು. ಹೆಸರಾಕಿ ಪಾಯಸ ಮಾಡಿದ್ರೆ ಒಳ್ಳೆ ಹೆಸರು. ಹಾಗಾಗಿ ನಾನು ದಿನಕ್ಕೆ 3 ಬಾರಿ ತಿಂತೀನಿ. ಎಷ್ಟು ಬಾರಿ? 3 ಬಾರಿ. 3 ಬಾರಿ ಹೌದು. ಪಾಯಸ ಇದ್ರೆ ಇದೆಲ್ಲ ನಾವು ತೆಗೆದು ನಮ್ಗೆ ಬೇಕಾದ್ರೆ ಜಾಗ್ರತೆ ಮಾಡ್ತೀವಿ. ಭಾರಿ ಬುದ್ಧಿ. ಪರಮ, ಮತ್ತೆ ನಾಳೆ ಕಾರ್ಯಕ್ರಮದ ಉಸ್ತುವಾರಿ ಎಲ್ಲ ನಿನ್ನದಂತ ಹೌದೇನಾ? ಹೌದು, ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ಖಂಡಿತವಾಗಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಬರುವಂತ ಜನರನ್ನು ಹೇಗೆ ನಿಯಂತ್ರಿಸಬಹುದು ಆ ವಿಚಾರದಲ್ಲಿ ನಾನು ಮುಂದುವರಿದು ಬಿಟ್ರೆ ಅಡುಗೆ ವಿಚಾರದಲ್ಲಿ ನೀನೇ ನೋಡ್ಕೊಳ್ಬೇಕು ತಾನೆ. ಹೌದು. ಮತ್ತೆ ಬಹಳ ಜನ ಸೇರುವಂತ ಒಂದು ನಿರೀಕ್ಷೆ ಉಂಟಂತೆ. ಹೇಳಲಿಕ್ಕೆಲ್ಲ 1,2,000 ಜನ ಅಂತ ಹಾಕೊಂಡಿದ್ದೇವೆ. 2,500 ಹೋಳಿಗೆ ಮಾಡ್ತೇವೆ. ಎಂತ ಜನಕ್ಕಿಂತ ಹೋಳಿಗೆ ಹೆಚ್ಚಿನ? ಹೌದು. ಅನ್ನ ಸಾರಾದ್ರೂ ಆ ಕ್ಷಣದಲ್ಲಿ ಮಾಡ್ಬೋದಾ? ಈ ಹೋಳಿಗೆಲ್ಲ ಆ ಕ್ಷಣದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಹೆಚ್ಚಿಗೆ ಹೋಳಿಗೆ ಅಂತ ಮುಂದಾಲೋಚನೆ ಉಂಟು ಅಂತ ಬಿಡು. ಮತ್ತೆ ನಾಳೆ ಊಟಕ್ಕೆ ಬಂದವರಿಗೆಲ್ಲ ಕಡುಬುಂಟೇನಾ? ಕಡುಬ ಏನೋ ಒಂದು ಊಟ ಮಾಡಿ ಹೋದ್ರು ತೊಂದ್ರೆ ಇಲ್ಲ. ಅಂತ ಹೇಳಿದ್ರೆ ಕಡುಬೆ ಮತ್ತೆ ಕಡಿಮೆ ಆ ಊಟದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ನಮ್ಗೆ ಬಿಟ್ಟರೆ ಬಿಟ್ಟು ಹೇಳಿ. ಅದೆಲ್ಲ ಪುಣ್ಯಾತ್ಮ. ಅಂದ್ರೆ ಕೊಟ್ಟೆ ಕಡುಬಿನ ವ್ಯವಸ್ಥೆ ಉಂಟ ನಾಳೆ ಅಂತ. ಹೊಟ್ಟೆ ಕಡುಬ ಯೋಜನೆ ಹಾಕಿ ಯೋಚನೆ ಮಾಡುವ. ಹೌದಾ? ಹೌದು. ಆಗಲಿ, ನಾಳೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕು ಹೇಳಿ. ಪರಮ ಬಾರಯ್ಯ ಪರಮ